ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಿಂದಲೂ ನೀವೇನೋ ರಹಸ್ಯ ಹೇಳ್ತೀನಿ ಅಂತಾನೆ ಇದ್ರಿ. ಅಂದ್ರೆ ಭೂಮಾಲೀಕರು ಭೂದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇವತ್ತು ಸುದಿನ ಅಂತ ಹೇಳ್ತಿದ್ರಿ. ಏನ್ ಗುರುಜಿ ಆ ರಹಸ್ಯ? ನೋಡಿ ವೀಕ್ಷಕರೇ, ಪ್ರತಿಯೊಬ್ಬರೂ ಜೀವನದಲ್ಲಿ ತಾನು ಒಂದು ಭೂಮಿ ಮಾಡಬೇಕು ಅಂದ್ಕೊಂಡಿರ್ತಾನೆ. ಭಾಳ ಸಂತೋಷ ಆಯಿತು, ಮಾಡಿ 30-40 ಸೈಟ್ ಆಗ್ಬೋದು, 1 ಎಕರೆ ಜಮೀನು ಆಗ್ಬೋದು, ಲಕ್ಷಾಂತರ ರೂಪಾಯಿ ಸುರಿದು ಸಾವಿರಾರು ಗಟ್ಟಲೆ ಜಮೀನು ಆಗ್ಬೋದು. ಒಬ್ಬೊಬ್ಬರ ಅನುಕೂಲ, ಅವ್ರವ್ರ ಯಥಾಶಕ್ತಿ. ಕೆಲವು ಪಾಪ ಚಿಕ್ಕದಾಗಿ ತೊಗೊಂಡಿರ್ತಾರೆ, ಕೆಲವು ದೊಡ್ಡದಾಗಿ ತೊಗೊಳ್ತಾರೆ. ಯಾವತ್ತೂ ನಾನು ಏನೇ ಹೇಳ್ತಾ ಇದ್ದೀನಿ, ಆಯಾ ಪಾಯ ವ್ಯತ್ಯಾಸ ಮಾಡಬೇಡಿ. ಅಂದರೆ 30-40ಗಿಂತ ಮೇಲ್ಪಟ್ಟು ತಗೊಳ್ಳಿ ಹೊರತು ಯಾವ ಕಾಲಕ್ಕೂ 30-15, 20-30 ಅರ್ಧ ಸೈಟ್ಗಳನ್ನ, ಅರ್ಧ ಭೂಮಿಗಳನ್ನ ತಗೋಬೇಡಿ. ದಾನವಾಗಿ ಬರಲಿ, ಫ್ರೀಯಾಗಿ ಬರಲಿ, ಅಥವಾ ಯಾವುದಾದ್ರು ಒಂದು ಆಸ್ತಿ ಮುಖಾಂತರ ಬರಲಿ, ಅದನ್ನು ಮಾರ್ಬಿಡಿ ಹೊರತು ಯಾವ ಕಾಲಕ್ಕೂ ದೂರದಲ್ಲಾದರೂ ಸರಿ, ಚಿಕ್ಕದಾಗಾದರೂ ಸರಿ 30-40ನೇ ತಗೋಬೇಕು. ಅಂದರೆ ಚೌಕವಾಗಿರ್ತಕ್ಕಂಥ ವಿಚಾರದಲ್ಲಿ ಯಾವತ್ತೂ ಭೂಮಿ ಒಂದು ಆಯ ಒಂದು ಪಾಯ ಅಂತ ಹೇಳ್ತೀವಿ. ಅರ್ಧ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಅರ್ಧನೇ. ಅಂದರೆ ನೈಋತ್ಯ ಸಿಕ್ಕಿದ್ರೆ ವಾಯುಮೂಲ ಸಿಗಲ್ಲ, ವಾಯು ಸಿಕ್ಕಿದ್ರೆ ಅಗ್ನಿಮೂಲ ಸಿಗಲ್ಲ, ಅಗ್ನಿಮೂಲ ಸಿಕ್ಕಿದ್ರೆ ದೇವಮೂಲ ಸಿಗಲ್ಲ. ವ್ಯತ್ಯಾಸ ಹಾಗಾಗಿರುತ್ತೆ. ಮನೆ ಕಟ್ಕೊಂಡಾಗ ಅಷ್ಟೇ ಪೂರ್ತಿ ಕಾಂಪೌಂಡ್ ಹಾಕೊಳ್ಳೋಕ್ಕಾಗಲ್ಲ. ಪಕ್ಕದ ಮನೆಗೆ ಅವನಿಗೆ ಅಗ್ನಿಮೂಲ ಹೋಗಿರುತ್ತೆ, ನಿಮಗೆ ನೈಋತ್ಯ ಉಳಿದಿರುತ್ತೆ. ಇಲ್ಲ ಹೀಗೆ ಅವನಿಗೆ ದೇವಮೂಲೆ ಹೋಗಿರುತ್ತೆ, ನಿಮಗೆ ನೈಋತ್ಯ ಸಿಕ್ಕಿರುತ್ತೆ. ಹಾಗೆ ಜೀವನದಲ್ಲೂ ಅರ್ಧ ಮಾಡ್ಕೋಬೇಡಿ ಅಂತ ಆ ಭೂಮಿ ತೊಗೊಂಡಿರ್ತೀರ. ಭೂಮಿ ತೆಗೆದು ಕೆಲವರು ಬಿಸಾಕಿರ್ತೀರ. ಅಪಾರ್ಟ್ಮೆಂಟ್ ಆಗಲಿ, ಯಾವುದೋ ಒಂದು ಜಮೀನಾಗಲಿ, ಅಪಾರ್ಟ್ಮೆಂಟಲ್ಲೂ ಕೂಡ ನಾವು ಸುಮ್ಮನೆ ತೆಗೆದು ಹಾಕಿದ್ದಾಗ ಎಂಟಿ ವೆಸಲ್ಸ್ ಮೇಕ್ಸ್ ನಾಯ್ಸ್ ಅಂತ ಕರಿತೀವಿ. ಏನದು? ತಲೆ ಬುಡ ಗೊತ್ತಿಲ್ದಿದ್ದವನು ಸುಮ್ಮನೆ ವಟ ಅಂತಿರ್ತಾನೆ, ಯಾವತ್ತಿದ್ರೂ ಗಲಾಟೆ ಅಂತೀವಿ. ಹಾಗೆ ಮನೆ ಖಾಲಿ ಇದ್ದಾಗ, ಬಾತ್ರೂಮ್ ಲೆಟ್ರಿನ್ ಯೂಸ್ ಮಾಡದಿದ್ದಾಗ ಬಹಳಷ್ಟು ಪ್ರೇತಗಳು ಒಳಗೆ ಸೇರ್ಕೊಳ್ಳುತ್ತೆ. ಭೂಮಿ ಅಕಸ್ಮಾತ್ ನಿವೇಶನ ಇದ್ದರೆ ಅಲ್ಲಿ ಗಾಳಿಗಳು ಸೇರ್ಕೊಳ್ಳುತ್ತೆ, ದೈವ ಸಾನ್ನಿಧ್ಯಗಳು ಬರುತ್ತೆ. ನಿಮ್ಗೆ ಗೊತ್ತಾಗಲ್ಲ. ಸಂಚಾರ ಪ್ರತಿದಿನ ಆಗತ್ತೆ, ಬೆಳಗ್ಗೆ ಆಗತ್ತೆ, ರಾತ್ರಿ ಆಗತ್ತೆ. ಆ ಘರ್ಷಣೆ ಯಾವಾಗ ಆಗತ್ತೆ ಅಂದರೆ ಸಾವಿತ್ರಿ ತಾನು ವ್ರತ ಮಾಡಿದಾಗ. ಯಾರ ಸಾವಿತ್ರಿ? ಸತಿ ಸಾವಿತ್ರಿ. ಅಂಥ ಒಂದು ಸತಿ ಸಾವಿತ್ರಿ ತನ್ನ ಗಂಡ ಯಾವ ಕಾಲಕ್ಕೂ ಹೋಗ್ತಾ ಇದ್ದಾಗ ಯಮಧರ್ಮರಾಜ ಅಂತ ಕೇಳ್ಕೊಂಡಾಗ ಇಡೀ ಜಗತ್ತಿಗೆ ಈ ರೀತಿ ಆದಾಗ ಏನು ಮಾಡೋದು? ಅವಳು ಆವರಿಸ್ಕೊಂಡಿರ್ತಕ್ಕಂಥ ವ್ರತ ಅಷ್ಟು ಸಂಕಲ್ಪ. ಅದೇ ಜೀವನದ ರಹಸ್ಯ. ಯಾರು ಸತಿ ಸಾವಿತ್ರಿ ವ್ರತವನ್ನ ಈ ಭೂಮಿ ವ್ರತದ ದಿವಸ ಮಾಡ್ಕೊತಾರೋ, ಯಾರು ಮಹಾ ಸಾಧ್ವಿ ಮಡಿಗಳಾಗಿರ್ತಾರೋ, ಯಾರು ಪತಿವ್ರತ ಸ್ವರೂಪದಲ್ಲಿ ಜೀವನವನ್ನು ಮಾಡ್ತಿರೋ, ಯಾರು ಒಳ್ಳೆ ರೀತಿಯಲ್ಲಿ ಭೂಮಿಯನ್ನು ಕೊಂಡ್ಕೊಂಡಿರ್ತಿರೋ, ದಾನವಾಗಲಿ, ತಾಯಿ ತಂದೆ ಅಂದರು ಕೊಟ್ಟಿದ್ದಾಗ್ಲಿ, ಅಥವಾ ಆಸ್ತಿ ಮುಖಾಂತರ ಬಂದಿದ್ದಾಗ್ಲಿ, ಅಥವಾ ಭಾಗ ನಿಮ್ಮದು ಅಂತ ಯಾರ್ದೋ ಆದ್ರೂ ಬಂದಿದ್ರೆ ಆಗಲಿ, ಪ್ರತಿಯೊಂದು ಹಾಗೇನೆ. ಜೀವನದಲ್ಲಿ ಈ ಭೂಮಿಯ ರಹಸ್ಯ ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಹುತ್ತ ಅಕಸ್ಮಾತ್ ನೈಋತ್ಯದಲ್ಲಿ ಬಂದರೆ ಏನಾಗುತ್ತೆ, ಅಗ್ನಿ ಮೂಲೆಯಲ್ಲಿ ಬಂದರೆ ಏನಾಗುತ್ತೆ, ಅಕಸ್ಮಾತ್ ಅದಾಗದೇನೆ 2-3 ಹುತ್ತ ಬಂದ್ಬಿಟ್ರೆ ಜಮೀನು ಪೂರ್ತಿ ಬಂದರೆ ಏನಾಗುತ್ತೆ, ಇದನ್ನೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ಅದಕ್ಕೋಸ್ಕರ ಈ ಭೂಮಿಯ ರಹಸ್ಯ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಸಾಯಂಕಾಲದಷ್ಟೊತ್ತಿಗೆ ಇವತ್ತು ವ್ಯವಸ್ಥೆ ಮಾಡಿಕೊಂಡ್ರೆ ಮಾಡ್ಕೋಬಹುದು. ಇಲ್ಲ ಅಮಾವಾಸ್ಯೆ ಒಳಗೆ ಪ್ರತಿ ದಿನದಲ್ಲಿ ನೀವುಗಳು ಸಮಯ ನೋಡ್ಕೊಂಡು ಹೋಗಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಸೋಮವಾರ ದಿವಸ ಹೋದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಚಂದ್ರ ಹೊರೆ, ಆ ಸಮಯಕ್ಕೆ ಹೋಗಬಾರ್ದು. 7 ಗಂಟೆಯಿಂದ 8 ಗಂಟೆಗೆ ನೀವು ಹೋದರೆ ಶನಿ ಹೊರೆ, ಹೋಗಬಾರ್ದು. 8 ಗಂಟೆಯಿಂದ 9 ಗಂಟೆಗೆ ಕರೆಕ್ಟಾಗಿ ಆ ಸಮಯದಲ್ಲಿ ರಾವು ಕಾಲ ನಡೀತಾ ಇರುತ್ತೆ. ಈ ರಾವು ಕಾಲ ನಡೀತಾ ಇರಬೇಕು, ಆ ಸಮಯಕ್ಕೆ ಬುಧ ಹೊರೆ ಇರಬೇಕು. ಆವಾಗ ಭೂಮಿಯನ್ನ ಪ್ರತಿದಿನದಲ್ಲಿ ಸೋಮವಾರ ದಿವಸ ಆ ಟೈಮ್ಗೆ ಹೋದರೆ 8ರಿಂದ 9 ಗಂಟೆಗೆ ಹೋಗಬೇಕು. ಸರಿಯಾಗಿ ಬರ್ಕೊಳ್ಳಿ, ಸೋಮವಾರ 8ರಿಂದ 9 ಗಂಟೆಗೆ ಇದು ಕರೆಕ್ಟ್ ಟೈಮ್. ಆ ಟೈಮಲ್ಲಿ ಹೋಗಿ ಹಸಿ ಹಾಲನ್ನು ಒಂದು ಮೂಲೆಗೆ ಅರ್ಧ ಲೀಟ್ರನ್ನ ಪೂರ್ತಿಯಾಗಿ ಹಾಲನ್ನು ಅಲ್ಲಿ ಸುರಿಬೇಕಾದ್ರೆ ಆ ದೇವತಾ ಸ್ಮರಣೆಯನ್ನು ಮಾಡ್ಕೋಬೇಕು. ಯಾವ ಸ್ಮರಣೆ? ಇಂದ್ರ, ಅಗ್ನಿ, ವಾಯು, ಅದೇ ಅಷ್ಟದಿಕ್ಪಾಲಕರನ್ನ, ಅದೇ ವಾಸ್ತು ಪುರುಷನ್ನ, ಭಗವಂತನ ಸ್ಮರಣೆ ಮಾಡಿಕೊಂಡು ಶಿವಂ ವಾಸ್ತು ಅಂತ ಹೇಳ್ಕೋಬೇಕು. ಈ ಭೂಮಿಯನ್ನ ನೀವು ಹುತ್ತದಲ್ಲಿ ಅಕಸ್ಮಾತ್ ಕರಗಿಸ್ಬೇಕು ಅಂದ್ರೆ ಹಾಲಲ್ಲೇ ಕರಗಿಸ್ಬೇಕು. ಯಾವ ಕಾಲಕ್ಕೂ ಹುತ್ತವನ್ನ ನೀವು ಯಾವ ಕಾಲಕ್ಕೂ ನೀರಲ್ಲಿ ಕಲಗಿಸಕ್ಕೆ ಸಾಧ್ಯವಿಲ್ಲ. ನೀರಲ್ಲಿ ಕರೆಸಿದ್ರಿ ಅಂದ್ರೆ ಯಾವ ಕಾಲಕ್ಕೂ ಮನೆಯಲ್ಲಿ ವ್ಯಯ ಮತ್ತೆ ಕ್ಷಯ. ಜೀವನ ಪರ್ಯಂತ ನಿಮಗೆ ನೀರಿನಿಂದ ಬರ್ತಕ್ಕಂಥ ರೋಗ ಅಂದ್ರೆ ಏನೋ, ಯಾವುದಾದ್ರೂ ಮೀಸಲ್ಸ್ ಬರ್ತಕ್ಕಂಥ ವಿಚಾರ, ಇಲ್ಲದೆ ಲಿವರ್ ಡ್ಯಾಮೇಜ್ ಆಗ್ತಕ್ಕಂಥ ವಿಚಾರ, ಇಲ್ಲ ತಲೆ ಬೆರಗೆ ಒಳಗೆ ಬ್ರೈನ್ ಟ್ಯೂಮರ್ ಆಗ್ತಕ್ಕಂಥ ವಿಚಾರ, ಇದೆಲ್ಲ ಚಂದ್ರನಿಂದ ನಡೆಯುತ್ತೆ. ಸೊ ಚಂದ್ರನಿಗೆ ಟೈಮು ಸೋಮವಾರ ಯಾವ ಟೈಮು? 8 ಗಂಟೆಯಿಂದ 9 ಗಂಟೆ, ಇದು ನಿರ್ಧಾರ. 2ನೇ ಭಾಗ ಬಂದರೆ ಮಂಗಳವಾರ 6ರಿಂದ 7 ಮಂಗಳ ಹೊರೆ. ಅದಾದ್ಮೇಲೆ ರವಿ ಹೊರೆ 7ರಿಂದ 8. ಅದಾದ್ಮೇಲೆ ಶುಕ್ರ ಹೊರೆ ಎಷ್ಟು? 8ರಿಂದ 9. 9ರಿಂದ 10 ಸಮಯಕ್ಕೆ ಮಂಗಳವಾರ ಗಮನ ಇಟ್ಕೋಬೇಕು. ನೆಕ್ಸ್ಟ್ ಮೂಮೆಂಟ್ ಬುಧ ಹೊರೆ. ಆ ಬುಧ ಹೊರೆನಲ್ಲಿ ನೀವು ಮಂಗಳವಾರ ದಿವಸ ಮಾಡೋ ಹಾಗಿದ್ರೆ ಹಸಿ ಹಾಲನ್ನ ಅರ್ಧ ಲೀಟ್ರ್ ಒಂದು ಮೂಲೆಗೆ, ಅರ್ಧ ಲೀಟ್ರ್ ಇನ್ನೊಂದು ಮೂಲೆಗೆ, ಅರ್ಧ ಲೀಟ್ರ್ ಇನ್ನೊಂದು ಮೂಲೆಗೆ, ಹೀಗೆ 2.5 ಲೀಟ್ರು ಪೂರ್ತಿಯಾಗಿ
ಇದಕ್ಕೆ ಪಂಚಮಾಧಿಪತಿ. ಅನುಕೂಲ ಇದ್ದವರು 1 ಲೀಟರ್ ಹಾಕ್ಕೊಳ್ಳಿ, ಬೇಡ ಅಂದಿಲ್ಲ. ಆದರೆ ಅನಾನುಕೂಲ ಇಲ್ಲದೆ ಇರ್ತಕ್ಕಂಥವ್ರು ನೀವು ಮಾಡಬೇಕಾದ ಕನಿಷ್ಠ ಪಕ್ಷ ಅರ್ಧ ಲೀಟ್ರು. ಆ ಅರ್ಧ ಲೀಟರ್ ಹಾಕಬೇಕಾದ್ರೆ ಹಾಲನ್ನು ಭೂಮಿಗೆ ನೀವು ನೆನೆಸ್ಕೋಬೇಕಾಗಿದ್ದು ಸತಿ ಸಾವಿತ್ರಿನ. ಆ ಭೂಮಿಯಲ್ಲಿರ್ತಕ್ಕಂಥ ಭೂದೋಷವನ್ನ ಭೂದೇವಿನ ಸ್ಮರಣೆ ಮಾಡ್ಕೋಬೇಕು. ಕರ್ಣನಿಗೆ ಆಗಿರ್ತಕ್ಕಂಥ ಅನಾಹುತಗಳು ನಿಮಗೆ ಆಗದಿದ್ದ ಹಾಗೆ ಕಾಪಾಡಬೇಕು. ಕರ್ಣನಿಗೆ ಕೊನೆ ಮೂಮೆಂಟಲ್ಲಿ ನಿಮಗೆ ಬೇಕಾದ ಸಮಯದಲ್ಲಿ ಎಣ್ಣೆ ಬಂದ ಕಣ್ಮುಚ್ಕೊಂಡ ಹಾಗೆ ಕರ್ಣನಿಗೆ ರಥ ಕುಸ್ತೋಯ್ತು. ಆ ಭೂಮಿಯಲ್ಲಿ ಅಗಿದಾಗ ಅವನು ಪೂರ್ತಿಯಾಗಿ ನೀರು ಹೀರ್ಕೊಂತ ಇದ್ದಾಗ ವರ್ಣದೇವಿ ಅನುಗ್ರಹದಲ್ಲಿ ಆ ಭೂದೇವಿ ಹೀರ್ಕೊಂತ ಇದ್ಲು. ಇವನು ತೆಗೆದುಕೋಣ ಅಂತ ತೆಗೆದುಕೊಂಡಾಗ ಅವಳು ಶಾಪ ಕೊಟ್ಲು. ನಾನು ಕುಡಿತಾ ಇದ್ದಿದ್ದ ಹಾಲನ್ನ, ಬಿದ್ದೋದ ಹಾಲನ್ನ, ಆ ಅಭಿಷೇಕವಾದ ಹಾಲನ್ನ ಭಗವಂತನ ಕೃಪಾ ಕಟಾಕ್ಷ ನಾನಿದ್ದೆ, ಇದೇ ರೀತಿ ನಿನ್ನ ಒಳ್ಳೆ ಸಮಯಕ್ಕೆ ಕುಸ್ತು ಹೋಗ್ಲಿ ನಿನ್ನ ಜೀವನ ಅಂತ. ಅದಕ್ಕೆ ಆವತ್ತಿನ ದಿವಸ ರಥ ಕುಸ್ತು ಹೋಯ್ತು. ಅದಕ್ಕೆ ಹೇಳೋದು, ಜೀವನ ಹೆಂಗೆ ಹಾಳು ಮಾಡ್ಕೊಂಡ್ಬಿಟ್ರೆ, ಹುತ್ತ ಬೆಳೆದು ಬಿಟ್ರೆ ನಾಳೆ ಏನೂ ಮಾಡೋಕ್ಕಾಗಲ್ಲ. ಫೆನ್ಸಿಂಗ್ ಹಾಕದೇ ಇದ್ರೆ ಇನ್ನೊಬ್ಬನ ಕಬಳಿಸ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಬೇರೆ ಒಂದು ಜಮೀನು ಅಂತ ಹೇಳಿ ಅಲ್ಲಿ ಏನಾದರೂ ಮರಗಳು ಬೆಳೆದು ಹೋದ್ರೆ ಜೀವನ ಮುಗಿದೋಯ್ತು. ಯಾವ ಮರ ಬೆಳೆಯುತ್ತೋ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಯಾವ ಪ್ರೇತ ಸಂಚಾರ, ಯಾವ ಜಾಗದಲ್ಲಿ ಯಾವ ಗಾಳಿ ಬೀಸುತ್ತೋ ಗೊತ್ತಿಲ್ಲ. ಸೈಟು, ಮನೆ ನಿವೇಶನೆ ಅಂತಕ್ಕಿಂತ ಮನೆಯೊಳಗೆ ಅಪಾರ್ಟ್ಮೆಂಟು ಅಥವಾ ಸ್ವಂತ ಮನೆ ಯಾವ್ದಾರ ಕೊಂಡ್ಕೊಂಡ್ಬಿಟ್ರೆ ಆ ಮನೆಯಲ್ಲಿ ಒಣಗೋಗಿದ್ರೆ ಸುಮ್ಮನೆ ಇನ್ವೆಸ್ಟ್ಮೆಂಟ್. ನಾನು ತೆಗೆದಾಕಿದ್ದೀನಿ ಒಂದು ವಿಲ್ಲ, ನಾನು ಒಂದು ತೆಗೆದಾಕಿದ್ದೀನಿ ಒಂದು ಅಪಾರ್ಟ್ಮೆಂಟ್ ಅಂತ ಫಾರಿನ್ನಲ್ಲಿ ಎಲ್ಲೋ ನಿಮ್ಮ ಮಗ ಒಂದು ತೆಗೆದಾಕಿದ್ರೆ ಅಲ್ಲಿ ಲೆಟ್ರಿನ್ ಬಾತ್ರೂಮ್ ಒಣಗೋದ್ರೆ ಹೋಯ್ತು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕಲ್ಲುಪ್ಪನ್ನ ಅಪಾರ್ಟ್ಮೆಂಟ್ ತೆಗೆದುಹಾಕಿದ್ರೆ ಅಥವಾ ಒಂದು ವಿಲ್ಲಾ ಮನೆ ತೆಗೆದುಹಾಕಿದ್ರೆ, ರೋ ಹೌಸಸ್ ಅಂತ ಎಲ್ಲಾದರೂ ಮನೆಗಳು ಆಲ್ರೆಡಿ ರೆಡಿಮೇಡ್ ಮನೆಗಳನ್ನು ತೆಗೆದುಹಾಕಿದ್ರೆ, ಎಲ್ಲೇ ಆದರೂ ಆ ಮನೆ ಕಟ್ಟಡಗಳು ಆಲ್ರೆಡಿ ಇದ್ದ ಜಾಗದಲ್ಲಿ ಬಾತ್ರೂಮ್ ಲೆಟ್ರಿನ್ಗಳಲ್ಲಿ ಉಪ್ಪನ್ನು ಬದಲಾಯಿಸ್ತಾ ಇರಬೇಕು. ಒಂದು ಪ್ಲಾಸ್ಟಿಕಲ್ಲಿ ತೊಗೊಳ್ಳಿ, ಒಂದು ಕಪ್ ಚಿಪ್ಪಲ್ಲಿ ತೊಗೊಳ್ಳಿ, ಅದರಲ್ಲಿ ಕಲ್ಲುಪ್ಪು ಹಾಕಿ ಇಟ್ಬಿಡೋದು. ಸೋಮವಾರ ಇಟ್ಟರೆ ನೆಕ್ಸ್ಟ್ ಸೋಮವಾರಕ್ಕೆ ಲೆಟ್ರಿನಲ್ಲಿ ಫ್ಲಶ್ ಮಾಡಬೇಕು. ಮಂಗಳವಾರ ಇಟ್ಟರೆ ಮಂಗಳವಾರ ಲೆಟ್ರಿನಲ್ಲಿ ಫ್ಲಶ್ ಮಾಡಬೇಕು. ಬುಧವಾರ ಇಟ್ಟರೆ ಬುಧವಾರ ಫ್ಲಶ್ ಮಾಡಬೇಕು. ಅಂದರೆ ಒಂದು ವಾರದ ಕಾಲ ಅದನ್ನು ಹಾಗೆ ಇಟ್ಟಬೇಕು, ಚೇಂಜ್ ಮಾಡ್ತಾ ಇರಬೇಕು. ಯಾಕೆಂದರೆ ನಿಮ್ಮ ಮನೆ, ಅಯ್ಯೋ ಯಾರೇ ಅಷ್ಟು ದೂರ ಹೋಗಿ ಬರ್ತಾರೆ, ಯಾಕೆ ತೊಗೋಬೇಕಾಯ್ತು, ಪಕ್ಕದಲ್ಲೇ ಇಸ್ಕೋಬೇಕಾಯ್ತು ಮನೇನ, ನಿಮ್ಮನ್ನ ಯಾರು ಅಷ್ಟು ದೂರ ಜಮೀನು ಮಾಡೋಂದ್ರು? ಹೋಗ್ತಕ್ಕಂಥ ಆವೇಶನೇನೋ ಯಾರೋ ನಮ್ಮ ತಾತ ಮಾಡಿಟ್ಟು ಆಸ್ತಿ ಎಲ್ಲೋ ಇರೋ ಬದಲು ಹತ್ತಿರ ತಗೊಳ್ಳಿ, ಮಾರ್ ಬಿಸಾಕಿ ಅಲ್ಲಿ ಹತ್ತಿರ ತಗೊಳ್ಳಿ, ಬೇಡ ಅಂದವ್ರು ಇಲ್ಲ ನೀವೇ ಅಲ್ಲಿ ಶಿಫ್ಟ್ ಆಗ್ಬಿಡಿ. ಭೂಮಿಯನ್ನ ಮಾತ್ರ ಯಾವತ್ತೂ ಖಾಲಿ ಇಟ್ಕೋಬೇಡಿ. ಕರೆಕ್ಟಾಗಿ 1.5 ವರ್ಷದಲ್ಲಿ ನೀವು ತಗೊಂಡಿರ್ತಕ್ಕಂಥ ಭೂಮಿಯಲ್ಲಿ ಕಟ್ಟಡ ಬರದೇ ಇದ್ದರೆ ಆಗ್ತಕ್ಕಂಥ ಅನಾಹುತಗಳು ಏನು, 108 ಅನಾಹುತಗಳಾಗತ್ತೆ. ಅದು ಏನು ಎತ್ತ ಅಂತ ತಿಳಿಸ್ತೀನಿ ಸಣ್ಣದಾಗಿದೆ.